ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ನನ್ನ ರೊಟೀನಲ್ಲಿ ನಿಮಗೆ ಯೂಸ್ ಆಗುವಂತಹ ಹೊಸ ಆಲೋಚನೆಗಳು ಅಥವಾ ಹೊಸ ಸಲಹೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ಕಿಚನ್ ಟಿಪ್ಸ್ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಈ ಹೊಸ ಆಲೋಚನೆಗಳು ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ಕೂಡಲೇ ಡೇನ ಹರಿಬರಿಯಾಗಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 5-10 ನಿಮಿಷ ಆದ್ರೂ ಸ್ವಲ್ಪ ಸ್ಲೋ ಆಗಿ ಪ್ಲೆಸೆಂಟಾಗಿ ಡೇನ ಸ್ಟಾರ್ಟ್ ಮಾಡಿದ್ರೆ ಹೋಲ್ ಡೇ ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ಬೋದು. ಬೆಳಗ್ಗೆ ನಾವು ಒಂದು 5-10 ನಿಮಿಷ ಇವತ್ತಿನ ರೊಟೀನ್ ನಾವು ಯಾವ ಥರ ಸೆಟ್ ಮಾಡ್ಕೊಳ್ಬೇಕು, ಏನೇನೆಲ್ಲ ಕೆಲಸಗಳಿದೆ, ಅದನ್ನು ಯಾವ ಥರ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಫಸ್ಟ್ ಪ್ರಿಯಾರಿಟಿ ಯಾವ ಕೆಲಸಕ್ಕೆ ಕೊಡಬೇಕು ಅನ್ನೋ ಪ್ಲಾನಿಂಗ್ನ ಬೆಳಗ್ಗೆ ಎದ್ದಿದ ಕೂಡಲೇ ಒಂದು ಪ್ಲೆಸೆಂಟ್ ಪ್ಲೇಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಇವತ್ತಿನ ಡೇ ಯಾವ ಥರ ಇರಬೇಕು ಅನ್ನೋದನ್ನು ನಾವೇ ಪ್ಲಾನ್ ಮಾಡ್ಕೊಳ್ಬೋದು. ನಮ್ಮ ಮೈಂಡು ಕೂಡ ಅದೇ ಪ್ರಕಾರ ವರ್ಕ್ ಆಗುತ್ತೆ, ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಹೋಲ್ ಡೇ ಪ್ಲಾನಿಂಗ್ಗೋಸ್ಕರ ಡೇನ ಸ್ಟಾರ್ಟಿಂಗ್ 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೋಲ್ ಡೇ ನಮ್ಮ ಪ್ಲಾನಿಂಗ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನಾವು ಮಾಡ್ಬೇಕು ಅಂದ್ಕೊಂಡಿರೋಂಥ ಕೆಲಸಗಳನ್ನ ಖಂಡಿತವಾಗ್ಲೂ ಕೂಡ ಈಸಿಯಾಗಿ ಮಾಡಿ ಮುಗಿಸ್ತೀವಿ. ಸೊ ಇದು ನಮ್ಮ ಮೈಂಡ್ಗಿರ್ಬೋದು, ನಮಗಿರ್ಬೋದು ಒಂದು ಡಿಸಿಪ್ಲೈನ್ಡ್ ಆಗಿ ಕೂಡ ವರ್ಕ್ ಆಗುತ್ತೆ. ಇನ್ನು ನಿಮ್ಮಲ್ಲಿ ಕೆಲವೊಬ್ರಿಗೆ ಬೆಳಗ್ಗೆ ಎದ್ದಿದ ಕೂಡಲೇ ಅಷ್ಟೆಲ್ಲ ಟೈಮ್ ಸಿಗಲ್ಲ ಅಂತ ಅಂದ್ಕೊಳ್ಳೋರು, ನೀವು ಯಾವ ಟೈಮ್ಗೆ ಎದ್ದೇಳ್ತೀರಾ ಅದಕ್ಕಿಂತ ಒಂದು 5-10 ನಿಮಿಷ ಬೇಗ ಎದ್ದೇಳೋದಾದರೆ ಓಲ್ ಡೇನ ನೀವು ಪ್ಲಾನ್ ಮಾಡ್ಕೊಳ್ಬೋದು. ಸೊ ಆ ಡೇನ ನಿಮ್ಮ ಪ್ಲಾನಿಂಗ್ ಮೈಂಡಲ್ಲಿ ಇರಲ್ಲ ಅನ್ನೋದಾದರೆ ಒಂದು ಪೇಪರಲ್ಲಾದರೂ ಕೂಡ ನೀವು ನೋಟ್ ಡೌನ್ ಮಾಡಿಕೊಂಡು ಆ ಕೆಲಸ ಮುಗ್ದಿದ ಕೂಡಲೇ ಟಿಕ್ ಕೂಡ ಮಾಡ್ಕೊಳ್ಬೋದು. ಇದರಿಂದ ಡೆಫಿನೆಟ್ಲಿ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ಒಂದ್ಸತಿ ಆದ್ರೂ ಟ್ರೈ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿದರೆ ಅಡುಗೆ ಮನೆಯಲ್ಲಿ ಹಿಂದಿನ ದಿನ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳೆಲ್ಲ ಕೂಡ ಡ್ರೈ ಆಗಿದೆ. ಅದನ್ನೆಲ್ಲ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಅಡುಗೆ ಮನೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಫಸ್ಟಿಗೆ ಕೌಂಟರ್ ಸ್ಪೇಸ್ನ ನಾವು ಖಾಲಿ ಇಟ್ಕೊಳ್ಬೇಕಾಗತ್ತೆ. ಕೌಂಟರ್ ಮೇಲೆ ಏನು ಅನ್ನೆಸೆಸರಿ ಥಿಂಗ್ಸ್ ಎಲ್ಲನೂ ಇದೆ ಅದನ್ನೆಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಬೆಳಗಿನ ಅಡುಗೆ ಮನೆ ರೊಟೀನ್ ಕೂಡ ಪ್ಲೆಸೆಂಟಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇಂದಿನ ದಿನ ಕಿಚನ್ ಕ್ಲೀನಿಂಗ್ ರೊಟೀನ್ನ ಫಿನಿಷ್ ಮಾಡ್ಕೊಂಡಿರಬೇಕು. ಅಡುಗೆ ಮನೆಗೆ ಬಂದಿದ್ದ ಕೂಡಲೇ ಆ ಒಂದು ಫ್ರೆಶ್ ಆಗಿರೋವಂಥ ಕಿಚನ್ ಒಳ್ಳೆ ಮೋಟಿವೇಶನ್ ಅದು ಕೊಡುತ್ತೆ ಕಿಚನ್ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಕ್ಕೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಂದಿನ ದಿನ ಕೆಲವೊಂದು ತರಕಾರಿಗಳೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ವೆಟ್ಟಾಗಿತ್ತು, ಓಲ್ ನೈಟ್ ಅದೇ ಥರನೇ ಬಿಟ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಡ್ರೈ ಆಗಿದೆ, ಅದನ್ನು ನಾನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಒಂದು ಟಿಶ್ಯೂನ ಯೂಸ್ ಮಾಡಿದ್ದೀನಿ. ಟಿಶ್ಯೂ ಬದಲಾಗಿ ನೀವು ಯಾವುದಾದ್ರೂ ಕ್ಲೀನಾಗಿರುವಂಥ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ ಸ್ಟೋರ್ ಮಾಡಿದ್ರೆ ವಾರಗಟ್ಟಲೆ ಆದರೂ ಕೂಡ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ. ಇಲ್ಲಿಗೆ ಕಿಚನ್ ಕೌಂಟರ್ ಕ್ಲಿಯರ್ ಆಗಿ ಸ್ಪೇಷಿಯಸ್ ಆಗಿದೆ. ಡೇ ಸ್ಟಾರ್ಟ್ ಆಗುವಂಥದ್ದೇ ಕಾಫಿ, ಟೀ ಅಥವಾ ಡಿಟಾಕ್ಸ್ ವಾಟರಿಂದ ಅಲ್ವಾ. ಒಂದು ಕಡೆ ಮಿಲ್ಕ್ ಬಾಯ್ಲ್ ಆಗಕ್ಕೆ ಇಟ್ಟು ಇನ್ನೊಂದು ಕಡೆ ಕಷಾಯಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ವಿಂಟರ್ ಆಗಿರೋ ಕಾರಣ ರೋಡ್ಸ್ ಎಲ್ಲ ಸ್ವಲ್ಪ ಡಿಗ್ ಮಾಡಿರೋ ಕಾರಣ ಧೂಳೆಲ್ಲ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಕೋಲ್ಡ್ ಕಾಫ್ ಆಗದಿರೋ ಇರಬೇಕು ಅಂದರೆ ಈ ಥರ ಕಷಾಯಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಒಣ ಶುಂಠಿ, ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಕೋರ್ಸಾಗಿ ಪೌಡರ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಈ ಪೌಡರ್ನ ಅದರಲ್ಲಿ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ, ಅಷ್ಟರಲ್ಲಿ ನಾನು ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಡಿಟಾಕ್ಸ್ ವಾಟರ್ನ ತಗೊಳ್ಳೋದ್ರಿಂದ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಬಾಡಿಯಲ್ಲಿರುವಂತಹ ಬೇಡದೇ ಇರುವಂತಹ ಕಣಗಳನ್ನೆಲ್ಲ ಹೊರಗಡೆ ಹಾಕಕ್ಕೆ ಇದು ತುಂಬಾನೇ ಯೂಸ್ ಆಗುತ್ತೆ. ಇವತ್ತು ನಾನು ಸೆನಮೆನ್ ವಾಟರ್ನ ತಗೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸನ ಸೇರಿಸಿ ಒಂದು ಸ್ಪೂನಷ್ಟು ಹನಿ ಕೂಡ ಹಾಕೊಳ್ತಾ ಇದ್ದೀನಿ. ಮೇಯ್ನ್ ಆಗಿ ಈ ನೀರು ತೀರಾ ಬಿಸಿ ಇರಬಾರ್ದು, ತೀರಾ ತಣ್ಣಗಿರಬಾರ್ದು, ಉಗುರು ಬೆಚ್ಚಗಿರೋ ಥರ ನೋಡ್ಕೊಳ್ಬೇಕಾಗತ್ತೆ. ನನ್ನ ರೊಟೀನ್ ಯಾವ ಥರ ಇದೆಯೋ ಅದರ ಪ್ರಕಾರ ನಾನು ಡೇನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರಿಯಾರಿಟೀಸ್, ನಿಮ್ಮ ರೊಟೀನ್ ಯಾವ ಥರ ಇದೆಯೋ ಅದ್ರ ಪ್ರಕಾರ ಡೇನ ಪ್ಲಾನ್ ಮಾಡಿಕೊಂಡು ಅದರಲ್ಲಿ ನೀವು ಈ ರೀತಿಯ ಆಲೋಚನೆಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು.
ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ಕಷಾಯಕ್ಕೆ ಇನ್ನೂ ಕೆಲವೊಂದು ಎಲೆಗಳು ಬೇಕು, ಅದನ್ನ ಕಿತ್ಕೊಳ್ಳೋಕ್ಕೆ ಟೆರೇಸ್ಗೆ ಬಂದಿದ್ದೀನಿ. ಯೂಶುವಲಿ ಈ ಟೈಮಲ್ಲಿ ಬಟ್ಟೆ ಒಣಗಾಕುವಂಥದ್ದು ಇಲ್ಲ ಮಿಷಿನ್ಗೆ ಹಾಕುವಂಥ ಕೆಲಸಗಳಿರುತ್ತೆ. ಬಟ್ ಇವತ್ತು ಅದ್ಯಾವುದೂ ಇಲ್ಲ. ಹಿಂದಿನ ದಿನನೇ ಲಾಂಡ್ರಿ ಎಲ್ಲಾನು ಫಿನಿಶ್ ಮಾಡಿದ್ದೀನಿ. ಮಳೆ ಎಲ್ಲ ಬಿದ್ದಿದ್ದ ಕಾರಣ ಬಟ್ಟೆಗಳನ್ನ ಬಿಸಿಲಲ್ಲಿ ಹಾಕ್ದಿರಾ ಈ ಥರ ಹೆಂಚು ಕೆಳಗಡೆ ಒಣಗಾಕೊಂಡಿದ್ದೀನಿ. ಇವತ್ತಿನ ದಿನ ಬಿಸಿಲು ತುಂಬ ಚೆನ್ನಾಗಿ ಬರ್ತಾ ಇದೆ. ನಿನ್ನೆ ಮಳೆ ಆಗಿದ್ದ ಕಾರಣ ಬಟ್ಟೆಗಳೆಲ್ಲ ಒಣಗಿದ್ರೂ ತಣ್ಣಗಿತ್ತು. ಈ ಬಿಸಿಲಿಗೆ ಅವೆಲ್ಲ ಕೂಡ ಬೆಚ್ಚಗಾದ್ರೆ ಬಟ್ಟೆಗಳನ್ನೆಲ್ಲ ತೆಗಿಬೋದು. ಸೊ ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿಕೊಂಡು ವಾಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಎಲೆಗಳೆಲ್ಲ ಕಿತ್ಕೊಳ್ಬೇಕು ಅಂತ ಹೇಳ್ದೆ ಅಲ್ವಾ, ಅದ್ರ ಜೊತೆಗೆ ಹೂಗಳೆಲ್ಲ ಯಾವ್ಯಾವ್ದು ಬಿಟ್ಟಿದೆ ಅದನ್ನೆಲ್ಲ ಕೂಡ ಕಿತ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಹೂವು ಹಣ್ಣು ಕಾಯಿ ಬಿಡೋವಂತಹ ಗಿಡಗಳನ್ನೇ ಬೆಳೆಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಈಗ ಮನೇನ ನೋಡೋಕ್ಕೆ ಚಂದವಾಗಿಡೋ ಅಂಥ ಶೋ ಪ್ಲಾಂಟ್ಸ್ನ ಬೆಳೆಸಿದ್ರೆ ಸಾಕು, ಅದು ಕೂಡ ಚಂದವಾಗಿ ನೋಡೋಕ್ಕೆ ತಂಪಾಗಿ ಸೊಂಪಾಗಿ ಬೆಳೆದ್ರೆ ಸಾಕು ಅಂತ ಅನಿಸುತ್ತೆ. ನಿಮ್ಮ ಒಪಿನಿಯನ್ಸ್ ಕೂಡ ಇದೇ ಥರ ವೇರಿ ಆಗ್ತಿರುತ್ತೆ ಅಲ್ವಾ. ಸೊ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ನಮ್ಮ ಮನೇಲಿ ಸುಮಾರಷ್ಟು ಇಂಡೋರ್ ಪ್ಲಾಂಟ್ಸ್ನ ಬೆಳೆಸಿದ್ದೀನಿ. ಇನ್ನು ಕಷಾಯದ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಕೋಲ್ಡ್ ಕಾಫ್ ಎಲ್ಲ ಇದ್ದಿದ್ದರಿಂದ ದೊಡ್ಡ ಪತ್ರೆ ಎಲೆಗಳನ್ನ ಕೂಡ ಕಿತ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವೊಂದ್ಸರಿ ನಿಂಬೆ ಎಲೆಗಳನ್ನ ಕೂಡ ಹಾಕ್ತೀನಿ. ಬಟ್ ಇವತ್ತಿನ ಕಷಾಯಕ್ಕೆ ನಿಂಬೆ ಎಲೆಗಳನ್ನ ಹಾಕಿಲ್ಲ. ಲಾಂಡ್ರಿ ಬಾಸ್ಕೆಟ್ಸ್ ಎಲ್ಲ ಕೂಡ ಖಾಲಿ ಆಗಿದೆ ಆಗಲೇ ಹೇಳ್ದಂಗೆ. ಇನ್ನು ಈ ದೊಡ್ಡ ಪತ್ರೆ ಎಲೆಗಳನ್ನ ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ಕಷಾಯ ನಾನು ಆಗಲೇ ಏನಿಟ್ಟಿದ್ದೀನಿ ಕುದಿಯೋಕ್ಕೆ ಅದರಲ್ಲಿ ಹಾಕಬೇಕಾಗುತ್ತೆ. ಇವು ಬೇಗನೆ ಬೆಂದೋಗೋದ್ರಿಂದ ಲಾಸ್ಟ್ ಮಿನಿಟಲ್ಲಿ ಹಾಕಿದ್ರು ಕೂಡ ಸಾಕಾಗುತ್ತೆ. ಇನ್ನು ಇಲ್ಲಿ ಕುದಿಸಿದೀನಲ್ವಾ, ಈ ಕಷಾಯನ ಡೈರೆಕ್ಟ್ ಆಗಿ ಕೂಡ ತಗೊಳ್ಬೋದು, ಇಲ್ಲ ಅಂದ್ರೆ ಇದ್ರ ಜೊತೆಗೆ ಮಿಲ್ಕ್ ಕೂಡ ಹಾಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮಿಲ್ಕ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಒಂದ್ಸತಿ ಕುದಿ ಚೆನ್ನಾಗಿ ಬಂದಮೇಲೆ ಇದರಲ್ಲಿ ಸ್ವಲ್ಪ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಳ್ತೀನಿ. ಕಷಾಯಗಳಿಗೆ ಆದಷ್ಟು ಬೆಲ್ಲನ ಉಪಯೋಗಿಸಿದ್ರೇನೆ ಒಳ್ಳೆ ರಿಸಲ್ಟ್ ಅಂತ ಕೊಡುತ್ತೆ. ಟ್ರಸ್ಟ್ ಮೀ, ಈ ಧೂಳಿಂದ ಎಲ್ಲ ತುಂಬ ಕೋಲ್ಡ್ ಕಾಫ್ ಇತ್ತು. ಬಟ್ ಯಾವುದರಿಂದ ಕ್ಲಿಯರ್ ಆಯಿತೋ ಗೊತ್ತಿಲ್ಲ, ವಿತೌಟ್ ಮೆಡಿಸಿನ್ ಈ ಕೋಲ್ಡ್ ಕಾಫ್ ಎಲ್ಲ ಕೂಡ ಕಡಿಮೆ ಆಗಿದೆ. ಈ ಥರ ಟೀ ಕಾಫಿ ಮಾಡಿದಾಗ ಈ ಒಂದು ಶೋಧಿಸೋಂಥದ್ದೇನಿರುತ್ತೆ ಇದ್ರ ಒಳಗಡೆ ಆ ಪಾರ್ಟಿಕಲ್ಸ್ ಎಲ್ಲ ಸ್ಟಕ್ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಶೋಧಿಸೋದನ್ನ ಯೂಸ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದ್ಸತಿ ವಾಶ್ ಮಾಡಿ ಇಡಿ. ಇಲ್ಲಿ ನಿಂಬೆ ಸಿಪ್ಪೆ ಇದ್ದಿದ್ದರಿಂದ ಅದರಿಂದ ಕೂಡ ನಾನು ಒಂದ್ಸತಿ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡಿ ಇಡ್ತಾ ಇದ್ದೀನಿ. ಟೀ ಕಾಯಿಸೋಂಥ ಪಾತ್ರೆನ ಕೂಡ ಡ್ರೈ ಆಗಿ ಬಿಡಿದಿರ ಸ್ವಲ್ಪ ನೀರನ್ನ ತುಂಬಿಸಿ ಇಡೋದ್ರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ. ಘಮ ಘಮ ಪರಿಮಳ ಬರ್ತಾ ಇರುವಂಥ ಟೀ ರೆಡಿ ಆಗಿದೆ. ಇದನ್ನ ನೀವು ಏನಂತ ಕರಿತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕೋಲ್ಡ್ ಕಾಫ್ ಆದಾಗ ಇದೇ ಟೀನ ಪ್ರಿಪೇರ್ ಮಾಡಿ ಕೊಡ್ತಿದ್ರು. ಈ ಥರ ಕೆಲಸ ಎಲ್ಲ ಮಾಡಿದಾಗ ಅಲ್ಪ ಸ್ವಲ್ಪ ಆದರೂ ಚೆಲ್ಲೋದು ಸರ್ವೇ ಸಾಮಾನ್ಯ. ಅದನ್ನ ಈಸಿಯಾಗಿ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ಸ್ಮೆಲ್ ಬರ್ದಿರ ಇರಬೇಕು ಅಂದರೆ ಈ ವೈಪ್ಸ್ ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಹೋದಾಗ ಕಂಪಲ್ಸರಿ ಮಾಡುವಂಥ ಕೆಲಸಗಳಲ್ಲಿ ಇದು ಕೂಡ ಒಂದು ಬೆಡ್ರೂಮ್ ಕ್ಲೀನಿಂಗ್. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರಷ್ಟು ವಿಡಿಯೋಸ್ ಕೂಡ ಶೇರ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ತುಂಬ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗಿದೆ. ರೋಡ್ಸ್ ಎಲ್ಲ ಈ ಥರ ಅಗ್ದಿರೋದ್ರಿಂದ ತುಂಬ ಡಸ್ಟ್ ಅನ್ನೋದು ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಎಷ್ಟೇ ವಿಂಡೋಸ್ ಎಲ್ಲ ಕ್ಲೋಸ್ಡ್ ಆಗಿದ್ರೂ ಕೂಡ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಮೈಕ್ರೋಫೈಬರ್ ಡಸ್ಟರ್ನ ತೊಗೊಂಡು ಈ ಥರ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಡಸ್ಟಿಂಗ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟೊಂದು ಡಸ್ಟ್ ಬರ್ತಿದೆ ಅಂತ. ಆದಷ್ಟು ಈ ಥರದ ಕೆಲಸಗಳನ್ನ ಮಾಡುವಾಗ ಮಾಸ್ಕ್ ಹಾಕ್ಕೊಂಡ್ರೇ ಬೆಟರು. ಬಟ್ ಇಲ್ಲಿ ನಾನು ಎರಡೇ ಕಿಟಕಿ ಇದೆ ಅಲ್ವಾ ಅಂತ ಡೈರೆಕ್ಟಾಗಿ ಹಂಗೆ ಡಸ್ಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಧೂಳು ಬರ್ತಾ ಇದೆ ಅಂತ. ಎನಿ ಟೈಮ್ ಕ್ಲೋಸ್ಡ್ ಇದ್ರೂ ಕೂಡ ಈ ಮೆಸ್ ಡೋರ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗಿದೆ. ಯೂಶುವಲಿ ನಾನು ವೆಟ್ ವೈಪ್ಸಿಂದ ಅಥವಾ ವೆಟ್ ಕ್ಲಾತ್ಸಿಂದ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ತೀನಿ. ಬಟ್ ಇವತ್ತು ಆಂಟಿ ಬಂದು ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ಡ್ರೈ ಡಸ್ಟಿಂಗ್ ಮಾಡೋಣ ಅನ್ನೋದ್ರಿಂದ ಒಂದ್ಸತಿ ಮೈಕ್ರೋಫೈಬರ್ ಡಸ್ಟರಿಂದ ನೀಟಾಗಿ ಧೂಳೆಲ್ಲ ಉದುರಿಸ್ಬಿಟ್ಟು ಆಮೇಲೆ ವೆಟ್ ಕ್ಲಾತ್ನ ತೊಗೊಂಡು ಈ ಥರ ವೈಪ್ ಮಾಡ್ತಾ ಇದ್ದೀನಿ. ಸೊ ಇಮ್ಮಿಡಿಯೇಟಾಗಿ ಇದನ್ನು ಮಾಡಿದ ಕೂಡಲೇ ವಿಂಡೋಸ್ನ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ನೆಲ ಎಲ್ಲ ಒರೆಸೋದಕ್ಕಿಂತ ಮುಂಚೆ ಈ ಥರ ಡ್ರೈ ಡಸ್ಟಿಂಗ್ ಮಾಡಿದ್ರು ಪರವಾಗಿಲ್ಲ. ಒನ್ಸ್ ನೆಲ ಎಲ್ಲ ಒರೆಸಿದ್ಮೇಲೆ ಯಾವುದೇ ಕಾರಣಕ್ಕೂ ಡ್ರೈ ಡಸ್ಟಿಂಗ್ನ ಮಾಡಬೇಡಿ. ಆದಷ್ಟು ತೇವ ಇರುವಂಥ ಬಟ್ಟೆಯಿಂದನೇ ಆ ಧೂಳನ್ನೆಲ್ಲ ಕೂಡ ಒರೆಸ್ಕೊಳ್ಳಿ.
ಈ ತರದ ವಾತಾವರಣದಲ್ಲಿ ಕೋಲ್ಡ್ ಕಾಫ್ ಬರೋದು ಸರ್ವೇ ಸಾಮಾನ್ಯ. ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತ ರಸಂಗೋಸ್ಕರ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಜೀರಿಗೆ, ಮೆಣಸು, ಸಾಂಬಾರ್ ಪೌಡರು, ಖಾರದ ಪೌಡರು, ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ. ಇದೆಲ್ಲದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಒಗ್ಗರಣೆ ಮಾಡಿ ಒಂದು ಕುದಿ ಬರ್ಸಿದ್ರೆ ಸಾಕಾಗುತ್ತೆ. ಈ ಥರ ಮಾಡಿರುವಂಥ ರಸಮ್ ಅನ್ನಕ್ಕಿರ್ಬೋದು, ಕುಡಿಯೋಕ್ಕಿರ್ಬೋದು, ಬಾಯಿ ಕೆಟ್ಟಾಗ, ಹುಷಾರಿಲ್ದಿದ್ದಾಗಂತೂ ತುಂಬ ಅದ್ಭುತವಾಗಿ ರುಚಿ ಕೊಡುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ಪೂರ್ತಿ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ, ನಾನು ಹೇಳ್ದಂಗೆ ಮಾಡಿದ್ರೆ ಸಾಕಾಗುತ್ತೆ. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ 5-10 ನಿಮಿಷ ಮಾಡುವಂಥ ಪ್ಲಾನಿಂದ ಕೆಲಸಗಳನ್ನ ಸುಲಭವಾಗಿ ಮುಗಿಸ್ಕೊಳ್ಬೋದು. ಸೊ ಆಗಲೇ ನಾನು ತೋರಿಸ್ದೆ ಅಲ್ವಾ, ರೂಮ್ ಎಲ್ಲ ಕೂಡ ಡ್ರೈ ಡಸ್ಟಿಂಗ್ ಮಾಡಿದೆ ಅಂತ. ನೆಲ ಒರೆಸೋದಕ್ಕಿಂತ ಮುಂಚೆನೇ ಮಾಡಿರೋದ್ರಿಂದ ಮತ್ತೆ ನನಗೆ ನೆಲ ಕಸ ಗುಡಿಸಿ ಒರೆಸೋ ಅವಶ್ಯಕತೆ ಇರಲ್ಲ. ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕೆಲಸಗಳು ಕೂಡ ಡಿಸಿಪ್ಲೈನ್ಡ್ ಆಗಿ ಮುಗ್ದೋಗುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹೆಲ್ತಿ ವರ್ಷನಲ್ಲಿ ಮೆಂತ್ಯ ಪರೋಟ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಒಂದು ಇಡಿಯಷ್ಟು ತಗೊಂಡಿದ್ದೀನಿ. ಎಲೆಗಳು ಮಾತ್ರನೇ ತಗೊಳ್ಬೇಕು, ಕಾಂಡಗಳೆಲ್ಲ ತಗೊಳ್ಬಾರ್ದು. ಅದನ್ನ ಇಲ್ಲಿ ತೋರಿಸ್ದಂಗೆ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಮನೆಯಲ್ಲೇ ಮಾಡಿರುವಂಥ ಮಲ್ಟಿಗ್ರೈನ್ ಗೋಧಿ ಹಿಟ್ಟು. ಇದನ್ನು ಯಾವ ಥರ ಮಾಡೋದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ರೀಸೆಂಟಾಗೂ ಕೂಡ ಒಬ್ಬರು ಕಮೆಂಟ್ ಮಾಡಿದರು ಸಾಫ್ಟಾಗಿ ಬರ್ತಾ ಇಲ್ಲ ಅಂತ. ಇದರಲ್ಲಿ ಸುಮಾರಷ್ಟು ಗಟ್ಟಿ ಪದಾರ್ಥಗಳನ್ನ ಹಾಕಿರೋದ್ರಿಂದ ನೆನೆಸೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇಡಬೇಕಾಗತ್ತೆ. ಇನ್ನು ಒಂದು ಕುಟಾಣಿನ ತಗೊಂಡು ಅದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ರಫಾಗಿ ಜಜ್ಕೊಳ್ಬೇಕಾಗತ್ತೆ. ಈ ಜಜ್ಜಿರೋ ಪೇಸ್ಟನ್ನ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊಪ್ಪಲ್ಲಿ ಏನಾದರೂ ನೀರಿನಾಂಶ ಇದೆ ಅನ್ನೋದಾದರೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದರೂ ಕಲರ್ ಚೇಂಜಸ್ ಬೇಕು ಅಂದರೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಬೋದು. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಉಗುರು ಬೆಚ್ಚಗಿರುವಂಥ ಹಾಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಸರಿದ್ರೆ ಬೆಸ್ಟು. ಮೊಸರು ಇಲ್ಲ ಅನ್ನೋದಾದರೆ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಳ್ಳೋದ್ರಿಂದ ಪರೋಟಾಸ್ ಇರ್ಬೋದು, ಚಪಾತಿ ಇರ್ಬೋದು, ಸಾಫ್ಟಾಗಿ ಬರುತ್ತೆ. ಈ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಒಂದು 30 ನಿಮಿಷ ಆದ್ರೂ ನೆನೆಸಕ್ಕೆ ಬಿಡಬೇಕಾಗತ್ತೆ. ಕೈಗೆ ಏನಾದರೂ ಅಂಟ್ಕೊಳ್ತಿದೆ ಅನ್ನೋದಾದರೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಈಗ ಇದನ್ನ 30 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಉಳಿದಿರೋ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಈ ಚಾಪಿಂಗ್ ಬೋರ್ಡ್ ಮೇಲೆ ಚಪಾತಿ ಹಿಟ್ಟನ್ನ ಕಲಸಿದ್ದೆ ಅಲ್ವಾ, ಅದನ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೌಂಟರ್ ಸ್ಪೇಸ್ನ ಕೂಡ ಒಂದ್ಸತಿ ಏನಾದರೂ ಗಲೀಜಾಗಿದ್ರೆ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ಥರ ಡರ್ಟಿ ಏರಿಯಾಸ್ ಕ್ಲೀನಿಂಗ್ಸ್ಗೆ ಈ ಒಂದು ವೈಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರ ಲಿಂಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಕುಟಾಣಿ ಕೂಡ ಯೂಸ್ ಮಾಡಿದ್ದೆ ಅಲ್ವಾ, ಇಮ್ಮಿಡಿಯೇಟಾಗಿ ವಾಶ್ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಆಗಲೇ ಹೇಳ್ದಂಗೆ ಕೆಲವೊಂದು ತರಕಾರಿಗಳೆಲ್ಲ ತರಿಸ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ಯೂಶ್ವಲಿ ತಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಿನ್ನೆ ಸ್ವಲ್ಪ ಲೇಸಿಯಾಗಿ ಫೀಲ್ ಆಗ್ತಾ ಇದ್ದಿದ್ದರಿಂದ ಸೊ ಆ ಕೆಲಸಗಳೆಲ್ಲ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕಂಟೈನರಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ತರಕಾರಿಗಳನ್ನ ಇಡ್ತಾ ಇರ್ತೀನಿ. ಸ್ವಲ್ಪ ಓಲ್ಡ್ ಸ್ಟಾಕ್ ಎಲ್ಲನೂ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಒಂದ್ಸತಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಹೊಸ ತರಕಾರಿಗಳನ್ನ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳಲ್ಲಿ ಯಾವುದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಡ್ರೈ ಕಲರ್ ತರಕಾರಿಗಳಿದ್ರೆ ಸುಮಾರಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಮಾಡ್ಕೊಳ್ಬೋದು. ಅದನ್ನೆಲ್ಲ ಬಾಕ್ಸಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಕ್ಸಸ್ನ ಎಲ್ಲಿ ತಗೊಂಡ್ರಿ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಇದು ಐಕಿಯಾ ಬಾಕ್ಸಸ್ಸು. ಕಡಿಮೆ ಸ್ಪೇಸಲ್ಲಿ ಜಾಸ್ತಿ ತರಕಾರಿಗಳನ್ನ ಜೋಡಿಸ್ಬೇಕು ಅಂದರೆ ಜಿಪ್ಲಾಕ್ ಕವರ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಡ ಒಂದು ಟಿಶ್ಯೂನ ಹಾಕ್ಬಿಟ್ಟು ಉಳಿದಿರೋ ತರಕಾರಿಗಳನ್ನ ಅದರಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ಅಥವಾ ನೆಕ್ಸ್ಟ್ ಡೇನೇ ಯೂಸ್ ಮಾಡ್ತೀನಿ ಅನ್ನೋ ತರಕಾರಿಗಳನ್ನ ಮಾತ್ರನೇ ಪೇಪರ್ ಕವರ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಕಿಚನ್ ಯಾವಾಗಲೂ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರಬೇಕು ಅನ್ನೋದಾದರೆ ಕಿಚನಲ್ಲಿ ಮಾಡುವಂಥ ಕೆಲಸಗಳನ್ನ ಡಿಸಿಪ್ಲೈನ್ಡ್ ವೇಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಕೆಲವೊಂದು ಸತಿ ಟಯರ್ಡ್ ಆಗಿ ಫೀಲ್ ಆದರೂ ಕೂಡ ಕೆಲಸಗಳನ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರ್ತೀವಿ. ಇದರಿಂದ ಕ್ಲೀನಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು. ಅದ್ರ ಬದಲಾಗಿ ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಈ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಸೈಮಲ್ಟೇನಿಯಸ್ ಆಗಿ ಆರ್ಗನೈಸೇಷನ್ನು ಕ್ಲೀನಿಂಗು ಕೂಡ ನೀಟಾಗಿ ಡಿಸಿಪ್ಲೈನ್ಡ್ ವೇಯಲ್ಲಿ ನಡೆಯುತ್ತೆ. ಇದೆಲ್ಲ ಮಾಡೋಕ್ಕೆ 10ರಿಂದ 15 ನಿಮಿಷ ಏನೋ ಟೈಮ್ ತಗೊಳ್ತು. ಚಪಾತಿ ಹಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯಲಿ ಅನ್ನೋದ್ರಿಂದ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ಬರೋಣ ಅನ್ನೋದ್ರಿಂದ ಎಂಟ್ರಿ ವೇಯಲ್ಲಿ ಈ ಥರ ನಿಂತ್ಕೊಂಡಿದ್ದೀನಿ. ಬಿಸಿಲು ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದೆ ಅಲ್ವಾ. ಈ ಟೈಮಲ್ಲಿ
ಒಂದ್ಸತಿ ಗಿಡಗಳನ್ನೆಲ್ಲ ಚೆಕ್ ಮಾಡ್ಕೊಳ್ತೀನಿ, ಯಾವುದಕ್ಕಾದ್ರೂ ಟ್ರಿಮ್ಮಿಂಗು ಮತ್ತು ಏನಾದರೂ ವಾಟ್ರಿಂಗ್ ಎಲ್ಲ ಮಾಡಬೇಕಂತ. ಅದ್ರ ಪ್ರಕಾರ ಇವತ್ತಿನ ತರಕಾರಿ ತೊಳೆದಿರುವಂಥ ನೀರು, ಅಕ್ಕಿ ತೊಳೆದಿರುವಂಥ ನೀರನ್ನ ಹಾಕ್ಬೋದು ಅನ್ನೋದ್ರಿಂದ. ಸಾಮಾನ್ಯವಾಗಿ ಪರೋಟಾಗೆ ಉಪ್ಪಿನಕಾಯಿ ಮತ್ತು ಗಟ್ಟಿ ಮೊಸರು ಇದ್ರೆ ಸಾಕಾಗುತ್ತೆ. ಬಟ್ ಮೊಸರಿಗೆ ನಾನು ರಾತ್ರಿಯಲ್ಲಿ ಎಪ್ಪೆಲ್ಲನೂ ಹಾಕಕ್ಕೆ ಹೋಗಲ್ಲ. ಬೆಳಗಿನ ಜಾವ ಎಪ್ಪನ್ನ ಹಾಕೋದ್ರಿಂದ ಮೊಸರು ಬದಲಾಗಿ ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ಈ ಥರ ಉರ್ಗಡ್ಲೆ ಎಲ್ಲನೂ ಹಾಕಿರುವಂಥ ಬಾಕ್ಸಲ್ಲಿ ಪೌಡರ್ ಎಲ್ಲನೂ ಉಳ್ಕೊಂಡಿರುತ್ತೆ. ಅದರಲ್ಲೇ ಮತ್ತೆ ಉರ್ಗಡ್ಲೆ ಹಾಕೋ ಬದಲಾಗಿ ಆದಷ್ಟು ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಂಡ್ರೆ ಬೆಟರು. ಚಪಾತಿ ಹಿಟ್ಟು ನೆನೆಸಿಟ್ಟು 30 ನಿಮಿಷ ಏನೋ ಆಗಿದೆ. ಈಗ ನಾನು ಪರೋಟಾಸ್ನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜಾಸ್ತಿ ಗಜಿಬಿಜಿ, ತುಂಬ ಜಾಸ್ತಿ ಟೈಮ್ ಟೇಕಿಂಗ್ ಇಲ್ಲದೇ ಈಸಿಯಾಗಿ ಹೆಲ್ತಿ ಮೀಲ್ಸ್ನ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಪರೋಟಾಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಪರೋಟಾಸ್ನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಲೇಯರ್ ಆಗಿ ಚೆನ್ನಾಗಿ ಬರಬೇಕು ಅನ್ನೋದಾದ್ರೆ ಈಗ ತೋರಿಸ್ತಿದ್ದೀನಲ್ವಾ, ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಈ ಥರ ಒಸ್ಕೊಳ್ಬೇಕಾಗುತ್ತೆ. ಇದರಿಂದ ಪರೋಟ ತಿನ್ನಬೇಕಾದ್ರೆ ಲೇಯರ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಆಯಿಲೆಲ್ಲ ಹಾಕಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಕೂಡ ನೀವು ಚಪಾತಿ ಥರನೇ ಬೇಯಿಸ್ಕೊಳ್ಬೋದು. ಲಂಚ್ ಬಾಕ್ಸ್ಗಿರ್ಬೋದು, ಹೊರಗಡೆ ಎಲ್ಲಾದರೂ ತೊಗೊಂಡೋಗೋಕ್ಕಿರ್ಬೋದು, ಈ ಒಂದು ಪರೋಟಾಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ತುಂಬ ರುಚಿಯಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ನಾರ್ಮಲ್ ಮಾರ್ಕೆಟಲ್ಲಿ ಸಿಗೋವಂಥ ಗೋಧಿ ಹಿಟ್ಟಿಂದ ಚಪಾತಿಗಳು ತುಂಬ ಸಾಫ್ಟಾಗಿ ಬರುತ್ತೆ. ಅದರಲ್ಲಿ ಗ್ಲುಟಿನ್ ಮಾತ್ರನೇ ಜಾಸ್ತಿ ಇರುತ್ತೆ. ಬಟ್ ಮನೇಲಿ ಮಾಡ್ಕೊಳ್ಳೋವಂತಹ ಮಲ್ಟಿಗ್ರೈನ್ ಗೋಧಿ ಹಿಟ್ಟಲ್ಲಿ ಸುಮಾರಷ್ಟು ಗಟ್ಟಿ ಪದಾರ್ಥಗಳನ್ನ, ಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಹಿಟ್ಟು ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇನ್ಸ್ಟೆಂಟಾಗಿ ನೆನೆಸ್ಬಿಟ್ಟು ಮಾಡ್ತೀರಾ ಅನ್ನೋದಾದರೆ ಚಪಾತಿಗಳು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಚಪಾತಿ ಸಾಫ್ಟಾಗಿ ಬರಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡಿ. ಡಯಟ್ ಮಾಡೋವಂಥವ್ರಿಗೂ ಕೂಡ ತುಂಬಾನೇ ಒಳ್ಳೆಯದು. 2 ಚಪಾತಿ ಅಥವಾ 2 ಪರೋಟನ ತಿಂದರೆ ಟಮ್ಮಿ ಫುಲ್ ಆಗಿಬಿಡುತ್ತೆ. ಪರೋಟಾಸ್ಗೆ, ರೋಟೀಸ್ಗೆ ಆದಷ್ಟು ಆಯಿಲ್ ಬದಲಾಗಿ ಲಾಸ್ಟಲ್ಲಿ ತುಪ್ಪ ಅಥವಾ ಬೆಣ್ಣೆನ ಸವರಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಡೈಲಿ ಡಸ್ಟಿಂಗ್. ಕೆಲವೊಂದು ಟೇಬಲ್ಸ್ ಇರ್ಬೋದು, ಕಾರ್ನರ್ಸ್ ಎಲ್ಲ ಡೈಲಿ ಡಸ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಕ್ಲೀನಿಂಗ್ಸ್ಗೆ ಇಲ್ಲಿ ನೋಡ್ತಾ ಇದೀರಲ್ವಾ, ಈ ಒಂದು ಕ್ಲಾತ್ಸ್ ಆದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದು ರೋಲ್ಸ್ ಅಲ್ಲಿ ಬರುತ್ತೆ, ಸುಮಾರಷ್ಟು ಕಲರ್ ಆಪ್ಷನ್ಸ್ ಕೂಡ ಇದೆ. ಸಿಂಕ್ ಅಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು, ಬೇಗ ಕೂಡ ಒಣಗೋಗುತ್ತೆ. ಕೆಲವೊಂದು ವಿಂಡೋಸ್ನ, ಟೇಬಲ್ಸ್ನೆಲ್ಲ ಕೂಡ ಕಂಪಲ್ಸರಿ ಡೈಲಿ ಒರೆಸ್ಬೇಕಾಗತ್ತೆ ಅಲ್ವಾ, ಅಂತ ಏರಿಯಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಕ್ಲಾತ್ಸ್ನ ಉಪಯೋಗಿಸ್ಕೊಳ್ಬಹುದು. ಮನೆ ಕ್ಲೀನಿಂಗ್, ಅಡುಗೆ ಮನೆ ಕೆಲಸಗಳೆಲ್ಲ ಕೂಡ ಮುಗ್ದಿದೆ. ಈಗ ಪೂಜೆ ಮಾಡುವಂಥ ಟೈಮ್. ಯೂಶಲಿ ವಾರಕ್ಕೊಮ್ಮೆ ಕಲಶನೆಲ್ಲ ಚೇಂಜ್ ಮಾಡ್ತಿರ್ತೀವಲ್ವಾ, ಹಿಂದಿನ ದಿನನೇ ನಾನು ಕಲಶನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ಕಲಶನ ಪೂಜಿಸ್ಕೊಂಡು ಡೈಲಿ ಏನು ಪೂಜಾ ರಿಚುವಲ್ಸ್ ಇರುತ್ತೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಪೂಜಾ ಪಾತ್ರೆಗಳನ್ನ ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಈಗಾಗಲೇ ಸುಮಾರಷ್ಟು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅವುಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಈಗ ಬ್ರೇಕ್ಫಾಸ್ಟ್ ಟೈಮ್. ಪರೋಟಾಸ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿ ಬಂದಿತ್ತು. ಡೆಫಿನೆಟ್ಲಿ ಒಂದ್ಸತಿ ಆದ್ರೂ ಟ್ರೈ ಮಾಡಿ. ಡೈರೆಕ್ಟಾಗಿ ಚಪಾತಿ ಮಾಡೋದಕ್ಕಿಂತ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಕೂಡ ಹಾಕಿ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೆಳಿಗ್ಗೆ ಏನು ಕಷಾಯನ ಮಾಡ್ಕೊಂಡಿದ್ದೆ ಅದು ಇನ್ನೂ ಸ್ವಲ್ಪ ಉಳಿದಿತ್ತು, ಅದನ್ನೇ ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಪವರ್ ಅವರ್ಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಾದ್ರೆ 9:30-10 ಗಂಟೆ ಒಳಗಡೆನೆ ಈ ಕೆಲಸಗಳೆಲ್ಲ ಕೂಡ ಮುಗ್ದಿರುತ್ತೆ. ನೌ ಇಟ್ಸ್ ಮೀ ಟೈಮ್. ಬೆಳಗ್ಗೆ ಮಾಡಿರುವಂಥ ಪ್ಲಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ರೆ ಈ ಟೈಮ್ಗೆ ಎಲ್ಲ ಕೆಲಸಗಳು ಮುಗ್ದಿರುತ್ತೆ, ಮನೆ ಸ್ವಚ್ಛವಾಗಿರುತ್ತೆ, ಅಡುಗೆ ಮನೆ ಕೂಡ ಆರ್ಗನೈಸಿಂಗ್ ಆಗಿರುತ್ತೆ, ಪೂಜಾ ರೂಮಿಂದ ಅಗರಬತ್ತಿ ಸ್ಮೆಲ್, ಸುವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಫೀಲಿಂಗ್ ಇದೆ ಅಲ್ವಾ, ಈ ಟೈಮಲ್ಲಿ ಕುಡಿಯುವಂಥ ಕಾಫಿ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ತುಂಬ ಎಂಜಾಯ್ ಮಾಡ್ತೀವಿ. ಐ ಹೋಪ್ ಈ ಒಂದು ಫೀಲಿಂಗ್ಗೆ ತುಂಬ ಜನ ರಿಲೇಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫೀಲಿಂಗ್ ಏನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ 12-15 ಆಲೋಚನೆಗಳು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.